KSRTC ಹೋಗ್ಬೇಕು ಅನ್ನೋದು ನಾನು ಈಗಲ್ಲ, ನಾನು ಚಿಕ್ಕವನಿದ್ದಾಗಿಂದಾನು ಅದೊಂದು ಆಸೆ. ಈಗ ಬಂದಿರೋದೆಲ್ಲ 1.5 ಕೋಟಿ ಗಾಡಿ ಸರ್. ಬ್ರೇಕ್ ಬಿಟ್ಟು ಎಕ್ಸಲೇಟರ್ ತುಳಿಯುವಾಗ ಗಾಡಿ ರಿವರ್ಸ್ ಹೋಗ್ಬಿಡುತ್ತದೆ ಘಟ್ಟದಲ್ಲಿ ನಿಂತು ಮೂವ್ ಮಾಡುವಾಗ. ನಮ್ದೊಂದು ಹೆಡ್ಲೈಟ್ ಡಿಮ್ ದಿಪ್ಪರ್ ಸ್ವಿಚ್ ತೋರಿಸಿದ್ನಲ್ಲ, ಅದಕ್ಕೆ 30,000 ಇದೆ ನೋಡಿ. ಈಗ ಹೈಟ್ ಸ್ವಿಚ್ ಹಾಕಿದ್ದೇನೆ, ಹೈಟ್ ಆಗ್ತಾ ಇದೆ ನೋಡಿದ್ರಾ. ಇದು ಹೈಟ್ ಡೌನ್ ಸ್ವಿಚ್ ಅಂದ್ರೆ ಕೆಲವು ಕಡೆ ದೊಡ್ಡ ದೊಡ್ಡ ಹೊಂಡ ಇರುತ್ತೆ, ಹಂಪ್ಸ್ ಇರುತ್ತೆ, ದೊಡ್ಡ ದೊಡ್ಡ. ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೈರ್ ಪಂಚರ್ ಆಗಿದೆ, ಅವಾಗ ನಾವು ಜಾಗ್ ಕೊಟ್ಟು ಏರಿಸ್ತಾ ಇರ್ಬೇಕಂತಿಲ್ಲ. ಬಹಳ ಹಿಂಸೆ ಅಂದ್ರೆ ಅಪೋಸಿಟ್ ಗಾಡಿಯವರು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು KSRTC ಓಲ್ವೋ ಬಸ್ಸಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಇದು KSRTC ಓಲ್ವೋ ಆಟೋಮೆಟಿಕ್. ನೀವು ಕೇಳ್ತಾ ಇದ್ರಿ ಓಲ್ವೋ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ. ಇದರ ಡ್ರೈವರ್ ಎಲ್ಲ ಇದ್ದಾರೆ. KSRTC ಓಲ್ವೋದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸಿಸ್ಟಮ್ಸ್ ಎಲ್ಲ ಇದೆ ಅಂತ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೇನೆ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ದಿನೇಶ್ ಅಂತ. ಯಾವ ಊರು ಸರ್ ನಿಮ್ದು? ನಮ್ದು ಸಿರ್ಸಿ. ಸಿರ್ಸಿಯಾ? ಎಷ್ಟು ವರ್ಷದಿಂದ ಈ ಒಂದು ಐರಾವತದಲ್ಲಿ ಇದ್ದೀರಾ? ನಾನೀಗ 5 ವರ್ಷ ಆಯ್ತು ಸರ್. 7 ವರ್ಷ. 7 ವರ್ಷದಿಂದ ಇದ್ದೇನೆ. ನೀವು ಸ್ಟಾರ್ಟಿಂಗ್ ಜಾಯಿನ್ ಆಗ ಕೂಡಲೇ ಐರಾವತ ಅಥವಾ ಬೇರೆ? ಇಲ್ಲ, ನಾನು ಬೇರೆ ಕಡೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದದ್ದು. ಮೊದಲು ಮೈಸೂರಲ್ಲಿದ್ದೆ, ಆನಂತರ ಮಂಗಳೂರಿಗೆ ನಾನೇ ಬರೆದು ಕೊಟ್ಟು ಇಲ್ಲೇ ಬಂದಿದ್ದು. ಮೈಸೂರಿಂದ ಯಾವ ರೂಟಿಗೆ ಮಾಡ್ತಾ ಇದ್ರಿ? ಮೈಸೂರಿಂದ ನಾನು ನಂಜನಗೂಡು, ಮೈಸೂರು, ಅಲ್ಲೇ ರೆಡ್ ಬಸ್. ರೆಡ್ ಬಸ್. ಆ ನಂತರ ಇಲ್ಲಿ ಬಂದ್ಮೇಲೆ ಸೀದಾ ನಮಗೆ ಇಲ್ಲಿಗೆ ಓಲ್ವೋ ಡಿಪೋಗೆ ಹಾಕಿರೋದು. ಸರ್, ಅದು ಓಲ್ವೋ ನಾವು ಬಿಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕೋರ್ಸ್ ಏನಾದ್ರು ಇದೆಯಾ? ಕೋರ್ಸ್ ಇದೆ ನಮ್ದು. 15 ದಿನ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅದು ಹಾಸನದಲ್ಲಿ ಇದೆ, HD ಕೋಟೆಯಲ್ಲಿ ಇದೆ, ಬೆಂಗಳೂರಲ್ಲಿ ಇದೆ. ಅದು ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೇ ಕಳಿಸ್ತಾರೆ ನಮಗೆ. ಬಂದ ಮೇಲೆ ಅಲ್ಲಿ ಕಳಿಸಿ ಅಲ್ಲಿ ಟ್ರೈನಿಂಗ್ ಆದ್ಮೇಲೆ ಇಲ್ಲಿ ಗಾಡಿ ಡ್ರೈವಿಂಗ್ ಕೊಡ್ತಾರೆ. ಅಲ್ಲಿವರೆಗೆ ಕೊಡಲ್ಲ, ಯಾಕಂದ್ರೆ ಇದಕ್ಕೆ ಆ ಗಾಡಿಗೆ ಈ ಗಾಡಿಗೆ ಡಿಫ್ರೆನ್ಸ್ ಬಹಳ ಇರ್ತದೆ. ಏನೆಲ್ಲ ಇದೆ ಸರ್? ಆ ಗಾಡಿ ಆಟೋ ಗೇರ್ ಇರಲ್ಲ, ಇದಕ್ಕೆ ಆಟೋ ಗೇರ್ ಇದೆ. ಈ ಗೇರ್ ಗಾಡಿನೂ ಇದೆ. ಇದಕ್ಕೆ ಡಿಫ್ರೆನ್ಸ್ ಅಂದ್ರೆ ಅದಕ್ಕೆ ಗೇರ್ ಕ್ಲಚ್ ಬರುತ್ತೆ, ಇದಕ್ಕೆ ಕ್ಲಚ್ ಬರೋದಿಲ್ಲ. ಇದು ಕ್ಲಚ್ ಲೆಸ್ ಆಟೋಮೆಟಿಕ್. ತಾನೇ ಗೇರ್ ಎಂಗೇಜ್ ಆಗುತ್ತೆ, ತಾನೇ ಬ್ರೇಕ್ ಮಾಡುವಾಗ. ಮತ್ತೆ ಇದಕ್ಕೆ ಆ ಗಾಡಿ ತರ ಅಲ್ಲ, ಡಿಸ್ಟೆನ್ಸ್ ಬಹಳ ಬೇಕು. ಯಾಕಂದ್ರೆ ಬ್ರೇಕ್ ಸಡನ್ ಬ್ರೇಕ್, ಪವರ್ ಬ್ರೇಕ್ ಇರೋದ್ರಿಂದ ಬ್ರೇಕ್ ಜಸ್ಟ್ ಮುಟ್ಟಿದ್ರು ಗಾಡಿ ಸ್ಲೋ ಆಗುತ್ತೆ ಏಕದಮ್. ಅಷ್ಟು ಇದೆ. ರಿಟೈರ್ಡರ್ ಇದೆ. ಮತ್ತೆ ರಿಟೈರ್ಡರ್ ಅಂದ್ರೆ ಎಂಜಿನ್ಗೆ ಬ್ರೇಕ್. ಅದು ಎಂಜಿನ್ ಅನ್ನೇ ಸ್ಲೋ ಮಾಡಿಬಿಡುತ್ತೆ. ಅದೊಂದು ಇಂಜಿನಿಗೆ ಬ್ರೇಕ್ ಅಂತ ಹೇಳಿದ್ರಲ್ಲ ಸರ್, ಅದು ಹೇಗೆ ಸರ್ ಇಂಜಿನಿಗೆ ಬ್ರೇಕ್? ಎಂಜಿನಿಗೆ ಬ್ರೇಕ್ ಅಂದ್ರೆ ಇದು ರಿಟೈರ್ಡರ್ ಸ್ಟೆಪ್ ಇದೆ ಇಲ್ಲಿ ಸ್ಟೇರಿಂಗ್ ಹತ್ರ. ಇದು ರಿಟೈರ್ಡರ್ ಸ್ಟೆಪ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ. ಫಸ್ಟ್ ಸ್ಟೆಪ್ ಅಲ್ಲಿ ಜಸ್ಟ್ ಸ್ಲೋ ಆಗುತ್ತೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಮತ್ತೂ ಸ್ವಲ್ಪ ಸ್ಲೋ ಆಗುತ್ತೆ, ಥರ್ಡ್ ಸ್ಟೆಪ್ ಅಲ್ಲಿ ಫುಲ್ ಸ್ಲೋ ಆಗುತ್ತೆ. ಮತ್ತೂ ಒಂದು ಸ್ಟೆಪ್ ಇದೆ, ಅದರಲ್ಲಿ ಎಳಿಬಹುದು ಸ್ವಲ್ಪ ಈ ಗಾಡಿಗೆ. ಅದನ್ನ ಎಳೆದ್ರಂತೂ ಗಾಡಿ ನಿಂತೇ ಬಿಡುತ್ತೆ. ಅಂದ್ರೆ ಸ್ಲೋ ಆಗಿ ಬ್ರೇಕ್ ಮಾಡಿದಂಗೆ ಸೇಮ್ ಅಷ್ಟು ಸಿಸ್ಟಮ್ ಇರುತ್ತೆ ಇದಕ್ಕೆ. ಇದು ಆಟೋಮೆಟಿಕ್ ಅಲ್ಲಿ ಮಾತ್ರ ಅಥವಾ ಇಲ್ಲ, ಆ ಗಾಡಿಯಲ್ಲೂ ಇದೆ. ಓಲ್ವೋದಲ್ಲಿ ಎಲ್ಲದರಲ್ಲೂ ಬರುತ್ತೆ ರಿಟೈರ್ಡರ್ ಬ್ರೇಕ್ ಸಿಸ್ಟಮ್. ಆಕ್ಚುಲಿ ಇದರಲ್ಲಿ BS ಅನ್ನುವಂಥದ್ದು ಬರಲ್ಲ ಇದಕ್ಕೆ, ಯಾಕಂದ್ರೆ ಓಲ್ವೋದಲ್ಲಿ ಬರಲ್ಲ. ಇದು ಓಲ್ವೋ 11R. ಈ ಗಾಡಿ 11R, ಅದು 9R ಆ ಗಾಡಿ. ಈಗ ಬಂದಿರೋದು ಅದು 2.0, ಅದು ಕ್ಲಬ್ ಕ್ಲಾಸ್. ಅದು ಹೊಸ ಗಾಡಿ. ಅದು ಬಿಟ್ರೆ ನಮ್ದು ಸ್ಲೀಪರ್ ಉತ್ಸವ ಗೊತ್ತಿದೆ ನಿಮ್ಗೆ? ಉತ್ಸವ ಎಲ್ಲ ಸೇಮೆ. ಅದು ಎಂಜಿನ್ ಬ್ರೇಕ್ ಸಿಸ್ಟಮ್ ಎಲ್ಲ ಸೇಮೇ ಇರ್ತದೆ. ಆದ್ರೆ ಕೆಲವು ಸಿಸ್ಟಮ್ ಗಳು ಸ್ವಲ್ಪ ಚೇಂಜ್ ಇರ್ತದೆ. ಅದಕ್ಕೆ ಮತ್ತೆ ನಾವೀಗ ಈ ಗಾಡಿ ಓಡಿಸಿದಂಗೆ ಅದನ್ನು ಓಡಿಸಕ್ ಆಗಲ್ಲ. ಅಂದ್ರೆ ಅದಕ್ಕೆ ಮತ್ತೆ ಟ್ರೈನಿಂಗ್ ಇದೆ ನಮಗೆ. ಅದಕ್ಕೆ ಮತ್ತೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ 1 ವಾರ ಟ್ರೈನಿಂಗ್ ಕೊಡ್ತಾರೆ. ಅದಾದ್ಮೇಲೆ ನಮಗೆ ಆ ಗಾಡಿ ಕೊಡ್ತಾರೆ. ಆ ತರ ಇದೆ. ನೀವು ಇವಾಗ ಮುಂಚೆ ಕೆಂಪು ಬಸ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ, ಅದರಿಂದ ಡೈರೆಕ್ಟ್ ವೋಲ್ವೋಗೆ ಬಂದ್ರಿ, ಹೇಗೆ ಆಯ್ತು ಸರ್ ನಿಮ್ಗೆ? ಪರವಾಗಿಲ್ಲ ಸರ್. ಈ ಗಾಡಿ ಅಂದ್ರೆ ಜಜ್ಮೆಂಟ್ ನಾವು ಪ್ರೈವೇಟ್ ಅಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಬಸ್ಸಿನ ಬಗ್ಗೆ ಅನುಭವ ಇದೆ. ಪ್ರೈವೇಟ್ ಬಸ್ ಅಲ್ಲಿ? ಹೌದು, ಪ್ರೈವೇಟ್ ಬಸ್ ಅಲ್ಲಿ ನಾನು 8 ವರ್ಷ ಮಾಡಿಯೇ ಬಂದಿರೋದು. ಹಂಗಾಗಿ ಪ್ರೈವೇಟ್ ನೈಟ್ ಸರ್ವಿಸ್ ಓಡಿಸಿರೋದ್ರಿಂದ ನಮ್ಗೆ ಇದಷ್ಟು ಕಷ್ಟ ಅನಿಸ್ಲಿಲ್ಲ. ಆದ್ರೂ ಸಹಿತ ಸ್ವಲ್ಪ ಬಹಳ ಜಾಗರೂಕತೆ ಬೇಕು.
ಯಾಕಂದ್ರೆ ಲಾಂಗ್ ವೆಹಿಕಲ್ ಓಕೆ ಮತ್ತೆ ಡಿಸ್ಟೆನ್ಸ್ ಟರ್ನ್ಗಳಲ್ಲಿ ಆ ಗಾಡಿ ಟರ್ನ್ ಮಾಡಿದ ಹಾಗೆ ಟರ್ನ್ ಮಾಡ್ಲಿಕ್ಕೆ ಆಗಲ್ಲ, ಜಾಗ ಜಾಸ್ತಿ ಬೇಕಾಗುತ್ತೆ. ಎಷ್ಟು ಮೀಟರ್ ಬರುತ್ತೆ ಸರ್ ಇದು? ಇದು ಸಾಧಾರಣ 14 ಮೀಟರ್ ಹತ್ರ ಬರುತ್ತೆ ಸರ್. ಇದು ಮಲ್ಟಿ ಆಕ್ಸಿಲ್ ಮಲ್ಟಿ ಎಕ್ಸಲ್. ನಾರ್ಮಲ್ ವೋಲ್ವೋ ಎಷ್ಟು ಬರುತ್ತೆ? ನಾರ್ಮಲ್ ವೋಲ್ವೋ 10ವರೆಯಿಂದ 11 ಮೀಟರ್ ಬರುತ್ತೆ. ಓಕೆ 11 ಅದಕ್ಕೆ ಇದಕ್ಕೆ 1.5 ಮೀಟರ್ ಏನೋ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಅದು ಉತ್ಸವ ಅಲ್ಲ ಮತ್ತು ಬಹಳ ಜಾಸ್ತಿ ಇರುತ್ತೆ, ಇದ್ರಿಗಿಂತಾನು 1 ಮೀಟರ್ ಜಾಸ್ತಿ ಇರುತ್ತೆ. ಅದಕ್ಕೆ ಮತ್ತು ಬಹಳ ಜಾಗರೂಕತೆ ಬೇಕು, ಅದಕ್ಕೆ ಅಷ್ಟು ಡಿಫ್ರೆಂಟ್ ಇದೆ. ಹಾಗೆ ಇದು ಆಟೋಮೆಟಿಕ್ ಗೇರ್ ಸರ್. ಇದು ಫಸ್ಟ್ ನ್ಯೂಟ್ರಲ್, ಇದು ಫಸ್ಟ್ ನ್ಯೂಟ್ರಲ್ ಅಲ್ಲಿ ಇದೆ. ಈಗ ಸೀದಾ ಇಲ್ಲಿ ಮಾಡಿದ್ರೆ ನ್ಯೂಟ್ರಲ್ ಗೆ ಬಂತು. ಇದರಲ್ಲಿ 2 ಸ್ಟೆಪ್ ನ್ಯೂಟ್ರಲ್ ಇರುತ್ತೆ. ಒಂದು ಇದು ನ್ಯೂಟ್ರಲ್, ಆ ನಂತರ ಇದನ್ನ ಫುಲ್ ಒತ್ತಿ ಹೀಗೆ ಮಾಡಿದ್ರೆ ಇದು ಫುಲ್ ನ್ಯೂಟ್ರಲ್. 2 ಸ್ಟೆಪ್ ನ್ಯೂಟ್ರಲ್ಲೇ ಬರುತ್ತೆ. ಆಮೇಲೆ ಮೇಲೆ ಎತ್ತಿ ಇಲ್ಲಿ ಕೆಳಗಡೆ ಒಂದು ಬಟನ್ ಇರುತ್ತೆ, ಈ ಬಟನ್ ಅನ್ನ ಪ್ರೆಸ್ ಮಾಡಿಯೇ ಆಟೋಮೆಟಿಕ್ ಗೇರ್. ಇಲ್ಲಿ ಆಟೋ ಅಂತಿದೆ, ಆಟೋಮೆಟಿಕ್ ಅಲ್ಲಿ ಇಟ್ರೆ ನಿಮ್ಗೆ ಏನು ಶಿಫ್ಟ್ ಮಾಡ್ಬೇಕಂತಿಲ್ಲ, ಅದೇ ಶಿಫ್ಟ್ ಆಗ್ತಾ ಇರ್ತದೆ. ಬ್ರೇಕ್ ಮಾತ್ರ. ಇದಕ್ಕೆ ಎಕ್ಸಲೇಟರ್ ಕ್ಲಚ್ ಇಲ್ವೇ ಇಲ್ಲ, ಆಕ್ಚುಲಿ ಆಗಿ ಕ್ಲಚ್ ಇಲ್ಲ. ಅಂದ್ರೆ ಇವಾಗೆಲ್ಲ ಕಾರ್ ಎಲ್ಲ ಬಂದಿದೆ, ಅದೇ ಸಿಸ್ಟಮ್. ಇದು ಮ್ಯಾನುವಲ್ ಅಂದ್ರೆ ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಪ್ಪುಗಳಲ್ಲಿ ನಿಲ್ಲುತ್ತಲ್ಲ, ಅವಾಗ ಗಾಡಿ ಎಬ್ಸುವಾಗ ಮಾತ್ರ ಮ್ಯಾನುವಲ್ಗೆ ಹಾಕ್ತೇವೆ. ಅಂದ್ರೆ ಗಾಡಿ ಗೇರ್ ಎಂಗೇಜ್ ಆಗದೆ ಇರ್ಲಿ ಅಂತ. ಕೆಲವು ಟೈಮ್ ಎಂಗೇಜ್ ಆಗ್ಬಿಟ್ರೆ ಗಾಡಿ ರಿವರ್ಸ್ ಹೋಗ್ಬಿಡ್ತದೆ, ಆ ತರ ಆಗದೆ ಇರ್ಲಿ ಅಂತೇಳಿ ಮ್ಯಾನುವಲ್. ಬಿಟ್ರೆ ಮುಂದ್ ಬಂದ್ರೆ ಮತ್ತೆ ನ್ಯೂಟ್ರಲ್, ಆ ನಂತರ ಮತ್ತೆ ರಿವರ್ಸ್. ಒಂದು ಸ್ಟೆಪ್ ಮುಂದ್ ಬಂದ್ರೆ ರಿವರ್ಸ್. ಆ ನಂತರ ನ್ಯೂಟ್ರಲ್ ಮಾಡ್ಲಿಕ್ಕೆ ಡೈರೆಕ್ಟ್ ಕೆಳಗೆ ಹೋಗುದಿಲ್ಲ ಈ ಸ್ಟೆಪ್ಪಿಗೆ. ಇದು ಫಸ್ಟ್ ನ್ಯೂಟ್ರಲ್ ಮಾಡ್ಬಿಟ್ಟೆ ಆ ನಂತರ ಈ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನ್ಯೂಟ್ರಲ್ ಹೋಗುತ್ತೆ. ಪ್ರೆಸ್ ಮಾಡಿ ನಂತರ ನ್ಯೂಟ್ರಲ್ ಡೈರೆಕ್ಟ್ ಹೋಗಲ್ಲ. ಅಂದ್ರೆ ಇಲ್ಲಿ ನ್ಯೂಟ್ರಲ್ ಬರುತ್ತೆ ಡೈರೆಕ್ಟ್ ಅಂದ್ರೆ ಈ ಬಟನ್ ಪ್ರೆಸ್ ಮಾಡ್ಲೇಬೇಕು. ಆದ್ರೆ ಈ ನ್ಯೂಟ್ರಲ್ ಹಾಕುವಾಗ ಮತ್ತೆ ಈ ಬಟನ್ ಅನ್ನೇ ಪ್ರೆಸ್ ಮಾಡಬೇಕು, ಇಲ್ಲ ಅಂದ್ರೆ ನ್ಯೂಟ್ರಲ್ ಆಗಲ್ಲ. ಒಳ್ಳೆ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಸಿಸ್ಟಮ್ ಸರ್ AC, ಹೆಡ್ ಲೈಟ್ಗಳು ಇವೆಲ್ಲ ಲೈಟ್ ಒಳಗಡೆ, ಮತ್ತೆ ಬೋರ್ಡ್ ಲೈಟ್ ಇರುತ್ತೆ, ಬೋರ್ಡ್ ಆನ್ ಆಗುತ್ತೆ. ಮತ್ತೆ ಇದು ಹಿಂದೆ ಕ್ಯಾಮರಾ ಇದೆ, ಕ್ಯಾಮರಾ, ಟಿವಿ, ಮತ್ತೆ ಲೈಟ್ ಸ್ವಿಚ್ ಎಲ್ಲ, ಸೀಟ್ಗಳಿಗೆ ಲೈಟ್ ಸ್ವಿಚ್, ಮಧ್ಯ ಲ್ಯಾಂಪ್ ಎಲ್ಲ ಲೈಟ್ಗಳು ಇರುತ್ತೆ. ಸೀಟ್ ಎಲ್ಲ ತುಂಬಾ ಕಂಫರ್ಟೇಬಲ್ ಇವೆ. ಈ ತರ ಸಿಸ್ಟಮ್ ಬಹಳ ಚೆನ್ನಾಗಿರುತ್ತೆ. ಪುಷ್ ಬ್ಯಾಕ್ ಸೀಟ್ ಅಲ್ಲ ಸರ್? ಫುಲ್ ಪುಷ್ ಬ್ಯಾಕ್ ಸರ್. ಪುಷ್ ಬ್ಯಾಕ್ ಸೀಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾವ ಗಾಡಿಯಲ್ಲೂ ಈ ತರ ಪುಷ್ ಬ್ಯಾಕ್ ಸೀಟ್ ಬರಲ್ಲ. ಈಗ ಸಾಧಾರಣ ಈಗ ರಾಜಹಂಸದಲ್ಲಾಗಿರ್ಬೋದು ಅದ್ರಲ್ಲೆಲ್ಲ ಈ ತರ ಪುಷ್ ಬ್ಯಾಕ್ ಬರಲ್ಲ. ಮತ್ತೆ ಸ್ಪೇಸ್ ಜಾಸ್ತಿ ಇರುತ್ತೆ, ಇದಕ್ಕೆ ಸ್ಪೇಸ್ ಜಾಸ್ತಿ ಇರುತ್ತೆ. ಮತ್ತೆ ಪುಷ್ ಆಗುತ್ತೆ, ಅಂದ್ರೆ ಜರ್ನಿ ಮಾಡಿದ್ರೆ ಗೊತ್ತೇ ಆಗುದಿಲ್ಲ. ನಾವು ಕರೆಕ್ಟ್ ಆಗಿ ಆರಾಮದಲ್ಲಿ ಒಂದೇ ಲೆವೆಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ಜನರಿಗೆ ನಾವು ನಿಲ್ಸಿದ ಮೇಲೆ ಇವರು ಎಲ್ಲಿ ನಿಲ್ಸಿದಾರೆ ಅಂತ ಕೇಳ್ತಾರೆ, ಬಿಟ್ರೆ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಅಷ್ಟು ಕಂಫರ್ಟೇಬಲ್ ಇರುತ್ತೆ. ಸ್ವಲ್ಪ ಜಾಗರೂಕತೆ ಬಹಳ ಜಾಸ್ತಿ ಬೇಕಾಗುತ್ತೆ ಈ ಗಾಡಿಗೆ. ಯಾಕಂದ್ರೆ ಜನ ಎಲ್ಲ ಆರಾಮದಲ್ಲಿ ಮಲಗಿರ್ತಾರೆ. ಅಂದ್ರೆ ಈ ಗಾಡಿಗೆ ಬುಕ್ ಮಾಡುವವರು ಆರಾಮದಲ್ಲಿ ಮಲಗಿ ಹೋಗುವ ಅಂತ ಹೇಳಿ ಬುಕ್ ಮಾಡೋದು. ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳ ಅಷ್ಟು ಜಾಗರೂಕತೆ ನಮಗ್ ಟ್ರೈನಿಂಗ್ ಅನ್ನೇ ಹಂಗೆ ಕೊಡ್ತಾರೆ, ಯಾವ ತರ ಓಡಿಸ್ಬೇಕು, ನೈಟ್ ಅಲ್ಲಿ ಯಾವ ತರ, ಡೇ ಅಲ್ಲಿ ಯಾವ ತರ, ಅಷ್ಟು ಕಂಫರ್ಟೇಬಲ್, ಜನರಿಗೆ ಯಾವ ರೀತಿ ಖುಷಿ ಆಗ್ಬೇಕು ಅಂತ. ಈಗ ಸಾಮಾನ್ಯವಾಗಿ ಇವತ್ತು ಸಹಿತ ಗಾಡಿ ಫುಲ್ಲೇ ಇದೆ. ಅಂದ್ರೆ ಈ ಗಾಡಿಗಳಿಗೆ ಅಷ್ಟು ಜನರ ಹತ್ರ ಬೇಡಿಕೆ ಇದೆ ಬಹಳ. ಗಾರ್ಡ್ ಸೆಕ್ಷನ್ ಅಲ್ಲಿ ಹೇಗೆ ಆಗುತ್ತೆ ಸರ್? ಗಾರ್ಡ್ ಸೆಕ್ಷನ್ ಅಲ್ಲಿ ಬಹಳ ಹಿಂಸೆ. ಅಂದ್ರೆ ಅಪೋಸಿಟ್ ಗಾಡಿಯವರು ನಮ್ಮ ಗಾಡಿ ಕೆಲವು ಟರ್ನ್ಗಳಲ್ಲಿ ಕಟ್ ಆಗಲ್ಲ. ನಾವು ಅವಾಗ ಸ್ವಲ್ಪ ಲಾಂಗ್ ತಗೊಳಕ್ ಹೋದಾಗ ಅವರಿಗೆ ಅವ್ರ ಮೈ ಮೇಲೆ ಬಂದಂಗ ಅನ್ಸ್ಬಿಡುತ್ತೆ ಗಾಡಿ. ಕೆಲವರಿಗೆ ಅದ್ರ ಬಗ್ಗೆ ಜಜ್ಮೆಂಟ್ ಇರಲ್ಲ, ಮಾಹಿತಿ ಇರಲ್ಲ. ಅವರು ನಮ್ಮ ಮೇಲೆ ಬರ್ತಾರೆ ಬೇಕಂತೆ ಅಂತ ಅವ್ರು ಅಂದ್ಕೊಳ್ತಾರೆ. ಆದ್ರೆ ನಮಗೆ ಕೆಳಗಿಳಿಸಿದ್ರೆ, ಈ ಗಾಡಿ ಕೆಳಗಿಳಿಸಿದ್ರೆ ಹೈಟ್ ಕಡಿಮೆ ಇರುತ್ತೆ, ಕೆಳಗಡೆ ತಾಗ್ಬಿಡ್ತದೆ. ತಾಗ್ತು ಅಂದ್ರೆ ನಮ್ ಗಾಡಿಗಳಿಗೆ ಅಡಿಗಡೆ ಡೀಸೆಲ್ ಪೈಪು, ಎಂಜಿನ್ ಎಲ್ಲಾನು ಹೋಗುತ್ತೆ ಅಡಿಗಡೆ. ಇದು ಗಾರ್ಡ್ ಸೆಕ್ಷನ್ ಅಲ್ಲಿ ಅದೇ ಬಹಳ ದೊಡ್ಡ ಡೇಂಜರ್ ವೋಲ್ವೋ ಗಾಡಿಗೆ. ಹೈಟ್ ಮಾಡಿ, ಇದಕ್ಕೆ ಹೈಟ್ ಸ್ವಿಚ್ ಇದೆ. ಮತ್ತೆ ಬೋಗಿ ವೀಲ್ ಸ್ವಿಚ್ ಅಂತ, ಅಂದ್ರೆ ಇದು ಹಿಂದ್ಗಡೆ 2 ಲಾಸ್ಟ್ ವೀಲ್ ಬರ್ತದಲ್ಲ ಸರ್, ಅದು ಹೈಟ್ ಮಾಡೋದು. ಅಂದ್ರೆ ನಮಗೆ ಬಹಳ ಟರ್ನ್ ಆಗುವಾಗ, ಟರ್ನ್ ಆಗ್ಲಿಲ್ಲ ಗಾಡಿ ಅಂತ ಆದ್ರೆ ಅದನ್ನ ಹೈಟ್ ಮಾಡ್ಕೊಂಡ್ರೆ ಸ್ವಲ್ಪ ಚಿಕ್ಕ ಜಾಗದಲ್ಲಿ ಕಟ್ ಆಗುತ್ತೆ ಗಾಡಿ. ಅದಿದ್ರೆ ಫುಲ್ ಕಟ್ ಆಗತ್ತೆ. ಇದು ನಾರ್ಮಲ್ ಆಗಿ ಸಾರಿಗೆ ಬಸ್ಸಿಗೆ ಹೋಲಿಸಿದ್ರೆ ಅದ್ರಿಗಿಂತಾನು ಜಾಸ್ತಿನೇ ಕಟ್ ಆಗತ್ತೆ. ಇದಕ್ಕೆ ಫುಲ್ ಟರ್ನ್ ಇರುತ್ತೆ, ಅಷ್ಟು ಟರ್ನ್ ಇದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ವೀಲು ಹೈಟ್ ಆಗತ್ತೆ ತಾನೆ.
ಓಕೆ ಆ ಹೈಟ್ ಆದಾಗ ಫುಲ್ ಟರ್ನ್ ಮಾಡಬಹುದು. ಆ ತರ ಸಿಸ್ಟಮ್ ಇದೆ. ಅಂದ್ರೆ ಕೆಲವು ಟರ್ನ್ಗಳಲ್ಲಿ ಈಗ ಇದು ಹೈಟ್ ಡೌನ್ ಸ್ವಿಚ್ ಅಂದ್ರೆ ಕೆಲವು ಕಡೆ ದೊಡ್ಡ ದೊಡ್ಡ ಹೊಂಡ ಇರುತ್ತೆ, ಹಂಪ್ಸ್ ಇರುತ್ತೆ ದೊಡ್ಡದು ಅಂತ ಜಾಗದಲ್ಲಿ ಇದನ್ನ ಹೈಟ್ ಮಾಡಿದ್ರೆ ಗಾಡಿ ಫುಲ್ ಹೈಟ್ ಆಗುತ್ತೆ. ಅಂದ್ರೆ ಒಂದು ನಾರ್ಮಲ್ ಸ್ಟೆಪ್ ಹೈಟ್ ಇದೆ, ಆ ಸ್ಟೆಪ್ ಹೈಟ್ ಬರುತ್ತೆ. ಆದ್ರೆ ಇದನ್ನು ಏನಂದ್ರೆ ಈ ಸ್ವಿಚ್ ಹಾಕಿದ ಮೇಲೆ 20 ಒಳಗಡೆ ಇರಬೇಕು ಗಾಡಿ. ಗಾಡಿ ಸ್ಪೀಡ್ ಇರಬಾರ್ದು. ಸ್ಪೀಡ್ ಇದ್ರೆ ಹೈಟ್ ಆಗಲ್ಲ ಗಾಡಿ. ಆಗಲ್ಲ. ಹೋಗುವಾಗ ನೀವು ಈಗ ಎಲ್ಲೋ ಒಂದ್ ಕಡೆ ದೊಡ್ಡ ಹೊಂಡ ಕಣ್ತೊಳಿ ಇದ್ದು ಸ್ಪೀಡ್ ಅಲ್ಲೇ ಸ್ವಿಚ್ ಹಾಕಿದ್ರೆ ಹೈಟೇ ಆಗಲ್ಲ. ಸ್ಲೋ ಮಾಡ್ಕೊಂಡೆ ಸ್ಲೋ ಮಾಡಿ 20 ಒಳಗೆ ಬಂದ ನಂತರ ಹೈಟ್ ಆಗತ್ತೆ. ಹೈಟ್ ಆಗಿ ಮತ್ತೆ ಮೂವ್ ಮಾಡುವಾಗ ಸಹಿತ ಆ ಪ್ಲೇಸ್ ಮುಗೀತು, ಈಗ ಹೊಂಡ ಎಲ್ಲ ದಾಟೆ ಆಯ್ತು ಅಂದ ತಕ್ಷಣ ಅದನ್ನ ಮತ್ತೆ ಡೌನ್ ಮಾಡ್ಲೇಬೇಕು. ಅಂದ್ರೆ ಜಾಸ್ತಿ ಹೋಗುವಾಗಿಲ್ಲ ಮತ್ತೆ 20 ಮೇಲೆ ಹೋಗುದು ಇಲ್ಲ ಅದು. ಆ ಸ್ವಿಚ್ ಹಾಕಿದಾಗ ಹೈಟ್ ಆದಾಗ 20 ಲಾಸ್ಟ್ ಈ ಗಾಡಿಗಳಿಗೆ. ಅದೆಲ್ಲ ಯೂಸ್ ಆಗುತ್ತಾ ಸರ್ ನಿಮ್ಗೆ? ಎಲ್ಲ ಕಡೆ ಮೇನ್ ಇರುವುದೇ ಅದು. ನಮಗೆ ಗಾರ್ಡ್ ಸೆಕ್ಷನ್ ಅಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದೆ. ಈಗ ಸಕಲೇಶ್ಪುರ ರೋಡ್ ಅಂತೂ ಏನೂ ಇಲ್ಲ, ಆ ರೋಡ್ ಅಲ್ಲಿ ಇದನ್ನ ಹಾಕಿದ್ರೂ ತಾಗುವಂತ ಜಾಗ ಇದೆ. ಹೌದಾ? ಕೆಲವು ಕಡೆ ಎಷ್ಟು ಹೈಟ್ ಬರುತ್ತೆ ಸರ್ ಅದು? ಅದು ಹೈಟ್ ಅಂದ್ರೆ ಸರ್ ಒಂದು ಅರ್ಧದಿಂದ 3/4 ಫೀಟ್ ಹೈಟ್ ಆಗತ್ತೆ. ಅರ್ಧದಿಂದ 3/4 ಫೀಟ್ ಹೈಟ್ ಆಗುತ್ತೆ, ಜಾಸ್ತಿ ಹೈಟ್ ಆಗುತ್ತೆ. ನಾರ್ಮಲ್ ಈಗ ನಿಂತಿರೋದು ನಾರ್ಮಲ್, ಈಗ ಅದ್ರಿಗಿಂತನೂ ಒಂದು ಅರ್ಧ 3/4 ಫುಟ್ ಹೈಟ್ ಜಾಸ್ತಿ ಆಗುತ್ತೆ. ಹೈಟ್ ಆಗುತ್ತೆ. ಸೊ ನೀವು ಹೇಳಿದಾಗೆ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಹೊಂಡ ಬಿದ್ರೆ ಎಲ್ಲ ಯೂಸ್ ಆಗುತ್ತೆ. ಬಹಳ ಯೂಸ್ ಆಗುತ್ತೆ ಸರ್ ಇದು. ಇನ್ನೊಂದು ಸ್ವಿಚ್ ಏನು ಸರ್ ಇದರಲ್ಲಿ ಇದು ಬ್ಯಾಟ್ರಿ ಸ್ವಿಚ್. ಅಂದ್ರೆ ಇದನ್ನು ಆಫ್ ಮಾಡಿದ್ರೆ ಎಲ್ಲ ಬ್ಯಾಟ್ರಿ ಕಲೆಕ್ಷನ್ ತಪ್ಪು ಹೋಗುತ್ತೆ. ಅಂದ್ರೆ ಅದು ಗಾಡಿ ಆಫ್, ಫುಲ್ ಆಫ್. ಇದು ಅಂದ್ರೆ ಮಳೆಗಾಲದಲ್ಲಿ ಜಾರದೇ ಇರ್ಲಿ ಅಂತ. ಇದು ಮೇನ್ ಇಂಪಾರ್ಟೆಂಟ್ ಇದೆ. ಈ ಸ್ವಿಚ್ ಏನಪ್ಪಾ ಅಂದ್ರೆ ಘಟ್ಟದಲ್ಲಿ ನಿಂತಿರ್ತೇವೆ, ಇದಕ್ಕೆ ಕ್ಲಚ್ ಇಲ್ಲ. ನಾವು ಎಕ್ಸಲೇಟರ್ ನ ಬ್ರೇಕ್ ಬಿಟ್ಟು ಎಕ್ಸಲೇಟರ್ ತುಳಿಯುವಾಗ ಗಾಡಿ ರಿವರ್ಸ್ ಹೋಗ್ಬಿಡ್ತದೆ ಘಟ್ಟದಲ್ಲಿ ನಿಂತು ಮೂವ್ ಮಾಡುವಾಗ, ಗಾರ್ಡ್ ಸೆಕ್ಷನ್ ಅಲ್ಲಿ. ಅವಾಗ ಈ ಸ್ವಿಚ್ ಹಾಕಿದ್ರೆ ಗಾಡಿ ನಿತ್ತಲ್ಲೇ ಇರ್ತದೆ. ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಥವಾ ಬ್ರೇಕ್ ಹಿಡಿಬೇಕಂತಿಲ್ಲ, ಅದೇ ಜಾಗದಲ್ಲಿ ಅಲ್ಲೇ ಪೊಸಿಷನ್. ನೀವು ಎಕ್ಸಲೇಟರ್ ಕೊಟ್ಟ ತಕ್ಷಣ ತಾನೇ ಬ್ರೇಕ್ ಹಿಡ್ದಂಗೆ ಅದು ತಾನೇ ಬಿಡ್ತದೆ. ಅದಾಗೆ ಅದು ಮೂವ್ ಆದ ತಕ್ಷಣ ಮತ್ತೆ ಅದನ್ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗ್ತದೆ. ಆ ತರ ಅದು ಮಸ್ಟ್ ಬೇಕು. ಯಾಕಂದ್ರೆ ಅಪ್ಪಲ್ಲಿ ಈಗ ನಮ್ ಬಸ್ ಸ್ಟ್ಯಾಂಡಿಗೆ ಹತ್ತುವಾಗ ಯಾರು ಬಂದ್ರಪ್ಪ ನಿಂತ್ ಬಿಡ್ತು, ರಿವರ್ಸ್ ನಾವು ಮೂವ್ ಮಾಡೋಷ್ಟೊತ್ತಿಗೆ ರಿವರ್ಸ್ ಹೋಗ್ಬಿಡ್ತದೆ ಗಾಡಿ. ಆ ರಿವರ್ಸ್ ಹೋಗದೆ ಇರ್ಲಿ ಅಂತ ಸ್ವಿಚ್ ಕೊಟ್ಟಿದ್ದಾರೆ. ಅದು ಮೇನ್ ಅದು ಮೇನೆ. ಅದು ಎಲ್ಲ ವೋಲ್ವೋದಲ್ಲಿ ಇದೆ. ಎಲ್ಲದರಲ್ಲೂ ಇದು ಆಟೋಮೆಟಿಕ್ ಗಾಡಿಯಲ್ಲಿ ಇಲ್ಲ, ಎಲ್ಲ ಗಾಡಿಯಲ್ಲಿ, ನಾರ್ಮಲ್ ವೋಲ್ವೋದಲ್ಲಿ ಎಲ್ಲದರಲ್ಲೂ ಇದೆ. ಎಲ್ಲ ಗಾಡಿಯಲ್ಲೂ ಇರುತ್ತೆ. ಮತ್ತೆ ಏನೆಲ್ಲ ಸರ್? ಮತ್ತೆ ಬೇರೆ ಅಂದ್ರೆ ಸರ್ ಹ್ಯಾಂಡ್ ಬ್ರೇಕ್. ಹ್ಯಾಂಡ್ ಬ್ರೇಕ್ ಇಲ್ಲೇ ಬರುತ್ತೆ ಹ್ಯಾಂಡ್ ಬ್ರೇಕ್. ಇದ್ರಲ್ಲೂ ಮತ್ತೆ 2 ಸಿಸ್ಟಮ್ ಇದೆ. ಇಲ್ಲಿ ಒಳಗಡೆ ನಿಮ್ಗೆ ಕಾಣಿಸಲ್ಲ. ಇದು ಏರ್ ಫುಲ್ ಖಾಲಿ ಆಯ್ತು ಅಂತ ಆದ್ರೆ ಈ ಹ್ಯಾಂಡ್ ಬ್ರೇಕ್ ಯೂಸ್ ಆಗಲ್ಲ. ಅಂದ್ರೆ ಹ್ಯಾಂಡ್ ಬ್ರೇಕ್ ಹೆಂಗಿರ್ತದೆ ಹಂಗೆ ಇರ್ತದೆ. ಅಲ್ಲಿ ಕೆಳಗಡೆ ಒಂದ್ ಸಣ್ಣ ಕುಟ್ಟಿ ಅಂತಾರೆ ನಮ್ಮಲ್ಲಿ, ಅದನ್ನ ಅದು ತಾನಾಗೆ ಓಪನ್ ಆಗಿಬಿಡುತ್ತೆ. ಏರ್ ಫುಲ್ ಖಾಲಿ ಆದ್ರೆ ಅದು ಓಪನ್ ಆಯ್ತು ಅಂದ್ರೆ ನೀವು ಗಾಡಿ ಏರ್ ಲೋಡ್ ಮಾಡಿದ್ರು ಹ್ಯಾಂಡ್ ಬ್ರೇಕ್ ತೆಗೆದ್ರೆ ಹ್ಯಾಂಡ್ ಬ್ರೇಕ್ ಅಲ್ಲಿ ಯೂಸ್ ಆಗಲ್ಲ. ಫಸ್ಟ್ ಆ ಕುಟ್ಟಿಯನ್ನ ಒಳಗೆ ಒತ್ತಬೇಕು, ಮತ್ತೆ ಹ್ಯಾಂಡ್ ಬ್ರೇಕ್, ಆಮೇಲೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ಬೇಕು. ಅಲ್ಲಿವರೆಗೆ ಅದು ಬಿಡುದೇ ಇಲ್ಲ. ಅದು ಅಷ್ಟು ಸಿಸ್ಟಮ್ ಇದೆ ಇದಕ್ಕೆ. ಮಾತ್ರ ಇದಕ್ಕೆ ನಾರ್ಮಲ್ ಆಗಿ ಎಲ್ಲಾ ಗಾಡಿಗಳಿಗೆ ರೈಟ್ ಸೈಡ್ ಗೆ ಬರ್ತದೆ ಹೆಡ್ ಲೈಟ್ ಸ್ವಿಚ್, ಡಿಮ್ ಡಿಪ್ ಎಲ್ಲ. ಇದಕ್ಕೆ ಲೆಫ್ಟ್ ಸೈಡ್ ಇದು ಡಿಮ್ ಡಿಪ್ ಮತ್ತೆ ಇದು ಇಂಡಿಕೇಟರ್ ಎಲ್ಲ. ಇದಕ್ಕೆ ರೈಟ್ ಸೈಡ್ ಗೆ ವೈಫರ್ ಬರುತ್ತೆ, ಉಲ್ಟಾ ಎಲ್ಲ ವೈಫರ್. ಇದು ರೈಟ್ ಸೈಡ್ಗೆ ಎಲ್ಲ ಸ್ವಲ್ಪ ಸಿಸ್ಟಮ್ ಚೇಂಜ್ ಅಷ್ಟೇ. ಮತ್ತೆ ಇದೆಲ್ಲ ಏನ್ ಸರ್? ಇದರಲ್ಲಿ ನಮಗೆ ಇದು ಮೀಟರ್, ಗಾಡಿ ಸ್ಪೀಡ್ ಮೀಟರ್. ಇದು ಎಕ್ಸ್ಲೇಟರ್ RPM ಮೀಟರ್ ನಮ್ದು. ಇದು ಡೀಸೆಲ್ ಮೀಟರ್. ಇದು ಏರ್ ಲೋಡ್ ಎಷ್ಟಾಗುತ್ತೆ ಅಂತ. ಮತ್ತೆ ಇಲ್ಲಿ ಈ ಕಡೆ ನಮ್ದು ಎಕ್ಸ್ಲೇಟರ್ ಗೇಜ್, ಅಂದ್ರೆ ಎಕ್ಸ್ಲೇಟರ್ ನಾವು ಎಷ್ಟು ಕೊಟ್ಟಿರ್ತೀವಿ ಅಂದ್ರೆ ಟರ್ಬೋಮೀಟರ್, ಎಕ್ಸಲೇಟರ್ ಟರ್ಬೋಮೀಟರ್. ಅದು ಅಂದ್ರೆ ನಾರ್ಮಲ್ ಆಗಿ ಕೊಡ್ಬೇಕು ಅನ್ನುವಂಥದ್ದನ್ನ ಅದು ತೋರಿಸ್ತದೆ. ಇದರಲ್ಲಿ ಮೇನ್ ಅಂದ್ರೆ ಡೀಸೆಲ್ ಎಷ್ಟೆಷ್ಟು ಕುಡಿತಾ ಇದೆ ನಾವು ಓಡಿಸುವಾಗ, ಎಕ್ಸಲೇಟರ್ ನಾವು ಹ್ಯಾಂಗ್ ತುಳಿತಾ ಇದೀವಿ, ಎಷ್ಟೆಷ್ಟು ಎಕ್ಸಲೇಟರ್ ಕೊಟ್ಟಾಗ ಡೀಸೆಲ್ ಎಷ್ಟು ಕುಡಿತಾ ಇದೆ ಅನ್ನೋದನ್ನ ತೋರಿಸುತ್ತೆ ನಮಗೆ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದು? ಸಾಮಾನ್ಯವಾಗಿ ಸರ್ 3.5 ಬರುತ್ತೆ. ನಮ್ದು ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಈ ಗಾಡಿಗಳು ಸಾಮಾನ್ಯವಾಗಿ 3 ಮೇಲೆ ಬರುತ್ತೆ. ಆ ಗಾಡಿಗಳ ಲೈನರ್ ಗಾಡಿಗಳಾದ್ರೆ ಸ್ವಲ್ಪ ಕೆಲವು ಕಮ್ಮಿನೂ ಬರ್ತದೆ. ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗುತ್ತೆ. ಇಲ್ಲ ಸಾಮಾನ್ಯವಾಗಿ 3 ಅಂತೂ ಮಿನಿಮಮ್, 3 ಅಂತೂ ಹಿಡಿಬಹುದು. 3 ಹಿಡಿಬಹುದು. ಅಂದ್ರೆ ಮೇನ್ ಅಂದ್ರೆ ಗಾಡಿ ಓಡಿಸೋದ್ರ ಮೇಲೆ ಬಹಳ ಜಾಗರೂಕತೆಯಿಂದ ಓಡಿಸಿ ಒಂದು ಲೆವೆಲ್ ಸ್ಪೀಡ್ ಇದಕ್ಕೆ. ಅಂದ್ರೆ ಬಹಳ ಎಕ್ಸ್ಲೇಟರ್ ತುಳಿಯೋದು ಬಿಡುದು ಬ್ರೇಕ್ ಮಾಡೋದು ಆ ಜನರಿಗೂ ಕಂಫರ್ಟೇಬಲ್ ಇಲ್ಲ, ಗಾಡಿಗೂ ಕಂಫರ್ಟೇಬಲ್ ಅಲ್ಲ. ಆ ತರ ನಿಧಾನಕ್ಕೆ ಒಂದೇ ಲೆವೆಲ್ ಇಟ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ ಮೈಲೇಜ್ ಬರುತ್ತೆ. ಇದು ನೀವು ಹೇಳಿದ್ರಲ್ಲ ವೋಲ್ವೋದಲ್ಲಿ ಮಾಡೆಲ್ B7R,
8R 8R 7R ಅಂತ ಹೇಳಿದ್ರೆ ನಾರ್ಮಲ್ ಇನ್ನೊಂದ 7R ಅಂತ ಹೇಳಿದ್ರೆ ಮೊದ್ಲಿತ್ತು, ಈಗ ಇಲ್ಲ. ಸಾಮಾನ್ಯವಾಗಿ 7R ಗಾಡಿಗಳು ಯಾವ್ದು ಇಲ್ಲ ಈಗ. ಮೊದ್ಲು ಅದು 7R ಅಂತ ಹೇಳಿದ್ರೆ 7R ಅಲ್ಲ, ಈ Mark 2 Mark 3 ಅಂತ ಬರ್ತಿತ್ತು. Mark 2 Mark 3 ಆದ್ಮೇಲೆ ನಮಗೆ ಡೈರೆಕ್ಟ್ ವೋಲ್ವೋ ಮಲ್ಟಿ ಎಕ್ಸಲ್, ಮತ್ತೆ ಈಗ 8R ಗಾಡಿ ಬಿಟ್ರೆ ಇದು ಬಂದಿದೆ ಈಗ ಉತ್ಸವ ಬಿಟ್ರೆ ಈಗ 2.0 ಈಗ ಹೊಸದಾಗಿ ಬಂದಿರೋದು. ಅದಕ್ಕೆ ಮತ್ತು ಸ್ವಲ್ಪ ಸೀಟ್ ಜಾಸ್ತಿ ಇದೆ ಅನ್ಸುತ್ತೆ. ಇನ್ನು ನಮ್ ಡಿಪೋದಲ್ಲಿ ಬಂದಿದೆ, ಆದ್ರೆ ನಮ್ಗೆ ಇನ್ನು ಸಿಕ್ಕಿಲ್ಲ ಅದು ಯಾವ್ದು ಗಾಡಿ. ಅದು ನಮ್ಗೆ ಟ್ರೈನಿಂಗು ಆಗಿಲ್ಲ ಅದ್ರದ್ದು ಟ್ರೈನಿಂಗ್ ಬೇರೆ. ಅದಕ್ಕೆ ಸ್ವಲ್ಪ ಅಂದ್ರೆ ಅದ್ರದ್ದು ಬಾಕಿ ಎಲ್ಲ ನಾರ್ಮಲ್ ಆಗಿ ಈಗ ನಾನೇನ್ ತೋರಿಸಿದ್ದೇನೆ ಅವೆಲ್ಲ ನಾರ್ಮಲ್, ಆದ್ರೆ ಕೆಲವೊಂದೆರಡು ಸ್ವಿಚ್ಗಳೇನೋ ಡಿಫ್ರೆಂಟ್ ಇದೆಯಂತೆ, ನಾವು ಎಕ್ಸ್ಟ್ರಾ ಇದೆಯಂತೆ. ಅಂದ್ರೆ AC ಇದೆಲ್ಲ ಸ್ವಿಚ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಅದು. ಅದಕ್ಕೆ ನಮ್ಗೆ ಈ ಗಾಡಿಗೆ ಇದ್ದ ತರ AC ಇಲ್ಲ, AC ಸ್ವಿಚ್ಗಳು ಅದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದ್ರದ್ದೆಲ್ಲ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಆಗಿಲ್ಲ. ಈಗ ನಿಮ್ಗೆ ಅದಕ್ಕೆ ಹೋಗ್ಬೋದು. ಹೋಗ್ಬೋದು ಟ್ರೈನಿಂಗ್. ಅವರು ಟ್ರೈನಿಂಗ್ ನಾರ್ಮಲ್ ಆಗಿ ಗಾಡಿ ಕೊಟ್ರು ನಾವು ಓಡಿಸೋರಿಗೆ ಓಡಿಸ್ತೇವೆ, ಆದ್ರೆ ಅದ್ರದ್ದು ಒಂದು ಜಜ್ಮೆಂಟ್ ಇರ್ತದಲ್ಲ, ಅದಕ್ಕೆ ಈ ತರನೇ ಇರ್ಬೇಕು ಅಂತ. ಆಗಿ ಹೋದ್ರೆ ಒಂದು ಬೇರೆ ಅದ್ರದ್ದು ತಿಳ್ಕೊಂಡು ಹೋದಂಗಿರ್ತದೆ. ಈಗ ತಿಳಿದೇನೆ ಹೋದ್ರೆ ಅದು ನಮಗೆ ಅದು ಯಾವ ಸ್ವಿಚ್ ಏನೋ ಅದು ಹೆಂಗ್ ಒತ್ತಬೇಕನ್ನೋ ಒಟ್ರಾಶಿ ಸ್ವಲ್ಪ ಮುಜುಗರ ಈಗ ಮುಟ್ಟಿದ್ರೆ ಏನಾಗತ್ತೋ ಏನೋ ಅನ್ನುವಂಥದ್ದೊಂದು ಇರುತ್ತೆ. ಇದಕ್ಕೆ ಹಾಗಲ್ಲ, ಇದಕ್ಕೆಲ್ಲ ನಮಗೆ ಅವರು ಟ್ರೈನಿಂಗ್ ಕೊಟ್ಟಿರೋದ್ರಿಂದ ನಮಗೆ ಸಾಮಾನ್ಯವಾಗಿ ಇದರಲ್ಲಿ ಯಾವ್ದು ಯಾವ ತರ ಅನ್ನುವಂಥದ್ದು ಒಂದು ಅಂದಾಜ್ ಇರ್ತದೆ. ನೀವು ಎಷ್ಟನೇ ಇಸ್ವಿಯಲ್ಲಿ KSRTCಗೆ ಬಂದ್ರಿ ಸರ್? ನಾನು 2016ರಲ್ಲಿ ಬಂದಿರೋದು ಸರ್. 2016 ಡಿಸೆಂಬರ್ ಅಲ್ಲಿ ನಾನು ಜಾಯ್ನ್ ಆಗಿರೋದು. ಒಂದು 9 ತಿಂಗಳು ಏನೋ ಇದ್ದೆ ಅಷ್ಟೇ. ನಾನು ಮೈಸೂರು ನಂಜನಗೂಡು ಡಿಪೋದಲ್ಲಿ ಇದ್ದೆ. ಅದರಿಂದ ಸೀದಾ ಇಲ್ಲಿಗೆ ಬಂದವನು ಓಲ್ವಾಕ್ಕೆ ಬಂದಿರೋದು ನಾನು. ನಿಮ್ದು ಏನಾದ್ರು ಡ್ರೀಮ್ ಆಗಿತ್ತ ನಾನೊಬ್ಬ ಇಲ್ಲ KSRTCಗೆ ಹೋಗ್ಬೇಕು ಅನ್ನೋದು ನಾನು ಈಗಲ್ಲ, ನಾನು ಚಿಕ್ಕವನಿದ್ದಾಗಿಂದಾನು ಅದೊಂದು ಆಸೆ. ಬಸ್ಸಲ್ಲಿ ಮುಂದೆ ಕೂತ್ಕೊಳ್ಳೋದು, ಬಸ್ ಡ್ರೈವರ್ ಆಗ್ಬೇಕು ಅನ್ನುವಂಥದ್ದೊಂದು. ಅದು ದೇವ್ರ ದಯೆ, ನನಗೆ ಬಸ್ಸಿಗೆ ಫಸ್ಟ್ ಜಾಯ್ನ್ ಆಯ್ತು. ಜಾಯ್ನ್ ಆದ ತಕ್ಷಣ ಒಂದು 9 ತಿಂಗಳು ಬಿಟ್ಟೆ ನಾನು ಟ್ರಾನ್ಸ್ಫರಿಗೆ ಅಂತ ಬರೆದು ಕೊಟ್ಟೆ, ಸ್ವಲ್ಪ ಸಮೀಪ ಆಗತ್ತೆ ಊರಿಗೆ ಅಂತೇಳಿ. ಇಲ್ಲಿ ಮಂಗಳೂರಿಗೆ ಬಂದೆ. ಅದು ಡೈರೆಕ್ಟ್ ಆಗಿ ನಮ್ಮ DC ಸಾಹೇಬ್ರು ಅವಾಗ ದೀಪಕ್ ಕುಮಾರ್ ಸರ್ ಇದ್ರು. ಓಲ್ವೋಕೆ ಹೋಗ್ಬಿಡಪ್ಪ, ನೀನ್ ಪ್ರೈವೇಟ್ ಎಲ್ಲ ಓಡಿಸಿದೀಯಲ್ಲ, ನಿನ್ಗೆ ಅನುಭವ ಇರುತ್ತೆ, ಓಲ್ವೋಕೆ ಹೋಗುವಂತ ಓಲ್ವೋಕೆ ಕಳಿಸ್ಬಿಟ್ರು ಡೈರೆಕ್ಟ್. ಇಲ್ಲಿ ಬಂದ ಮೇಲೆ ಸಾರಿಗೆಗೆ ಕಳಿಸ್ಲೇ ಇಲ್ಲ, ಡೈರೆಕ್ಟ್ ಓಲ್ವೋಗೆ ಕಳಿಸಿದ್ರು. ಓಲ್ವೋ ಟ್ರೈನಿಂಗ್ ಆದ ತಕ್ಷಣ ಈಗ ಡ್ರೈವರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ಕಂಡಕ್ಟರ್ ಮಾಡಿದ್ವಿ, ಈಗ ಡ್ರೈವರ್ ಮಾಡ್ತೀವಿ. ಡ್ರೈವರ್ ಕಮ್ ಕಂಡಕ್ಟರ್ ಎಲ್ಲಾನು ಮಾಡ್ತೀವಿ, ಯಾವುದು ಇಲ್ಲ ಅಂತಿಲ್ಲ. ಹಾಗೆ ಎರಡು ಕೆಲಸ ಮಾಡಿ ಹಾಗೇನೆ ನಿಮ್ಮ ಒಂದು ಡ್ರೀಮ್ ಕಂಪ್ಲೀಟ್ ಆಗಿದೆ. ಏನು ದುಡಿಬೇಕು, ಇದರಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಬಿಟ್ರೆ ನಮಗೆ ಕೊಟ್ಟಿದೆ ಸಂಸ್ಥೆ, ಚೆನ್ನಾಗಿ ಕೊಟ್ಟಿದೆ. ಬಸ್ಗಳೆಲ್ಲ ಸ್ವಲ್ಪ ಏನಾದ್ರೂ ಇದ್ದೇ ಇರ್ತದೆ, ಅದು ಎಲ್ಲ ಕಡೆಯಲ್ಲಿ ಇರುತ್ತೆ. ಆದ್ರೆ ನಮ್ಮ ಖುಷಿ ಇದೆ, ಕಲ್ತಿದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಮತ್ತೊಂದು ಸರ್, ಇದು ಈಗ ಓಲ್ವೋ ಗಾಡಿ ಅಲ್ವಾ, ಇದು ನಿಮ್ಗೆ ಕಂಪನಿ ಬಾಡಿ ಆಗಿ ಬರುತ್ತಾ ಅಥವಾ ಬರೀ ಚೆಸ್ ಸಿಗುತ್ತೆ? ಇಲ್ಲ ಸರ್, ಇದು ಕಂಪನಿ ಬಾಡಿ ಆಗಿಯೇ ಬರುದು. ಯಾವ ಬಾಡಿ ಸರ್ ಇದು? ಇದು ಬಾಡಿ ಓಲ್ವೋ ಬಾಡಿ. ಇವಾಗ ಪ್ರಕಾಶ್ ಇದೆಲ್ಲ ಬರುತ್ತಾ? ಪ್ರಕಾಶ್ ಇದು ಈ ಓಲ್ವೋದಲ್ಲಿ ಬರಲ್ಲ ಸರ್. ಓಲ್ವೋ ಬಾಡಿ ಓಲ್ವೋ ಕಂಪ್ನಿದೇ ಬಾಡಿ ಅಂತ ಇರುತ್ತೆ. ಈಗ ನಮ್ಮಲ್ಲಿ ಕೆಲವು ಬಸ್ಗಳನ್ನ ರೀಬಾಡಿಗೆ ಕಳಿಸ್ತಾ ಇದ್ದಾರೆ. ಮೊದ್ಲು ಇರ್ಲಿಲ್ಲ ಆ ಸಿಸ್ಟಮ್. ಇವಾಗ 1 ವರ್ಷದ ಈ ಕಡೆ ಓಲ್ವೋಕ್ಕೆ ಆ ತರ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಈಗ ನಮ್ದು ಒಂದು 3-4 ಗಾಡಿಯನ್ನ ರೆಡಿಯಾಗಿ ಬಂದಿದೆ, ಸೇಮ್ ಹೊಸ ಗಾಡಿ ತರನೇ ಆಗಿ ಬರುತ್ತೆ. ನೀವು ಅವಾಗ ಹೇಳಿದ್ರಲ್ಲ ಅದೊಂದು ಹೈಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ, ಅದು ಯಾವ ತರ ಮಾಡ್ಬೋದು ಸರ್? ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ನೋಡಿ, ಅದು ಹೈಟ್ ಮಾಡೋದನ್ನ ತೋರಿಸ್ತೇನೆ. ಓಕೆ, ಸ್ಟಾರ್ಟ್ ಆಗಿರೋದೇ ಗೊತ್ತಾಗಿಲ್ಲ. ಇಲ್ಲ, ಎಂಜಿನ್ ಈ ಎಲ್ಲ ಬಸ್ಗಳಿಗೆ ನಾರ್ಮಲ್ ಆಗಿ ಎಂಜಿನ್ ಮುಂದೆ ಇರ್ತದಲ್ಲ, ಇದಕ್ಕೆ ಹಿಂದೆ ಎಂಜಿನ್ ಇರುವುದಕ್ಕೋಸ್ಕರ ನಮಗೆ ಇಲ್ಲಿ RPM ಅಲ್ಲಿ ನೋಡೇ ಗೇರ್ ಚೇಂಜ್ ಆಗಬೇಕೆ ಹೊರತು, ಈಗ 9R ಗಾಡಿಯಲ್ಲಾದ್ರೂ ಅಷ್ಟೇ RPM ನೋಡೇ ಗೇರ್ ಚೇಂಜ್ ಮಾಡ್ಬೇಕು ಹೊರತು ಸೌಂಡ್ ಅಲ್ಲಿ ನಾವು ಗೇರ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಸೌಂಡ್ ಕೇಳುದೇ ಇಲ್ಲ. ಇದು ರನ್ನಿಂಗ್ ಅಲ್ಲಂತೂ ಏನು ಸೌಂಡೇ ಬರುವುದಿಲ್ಲ. ಯಾಕೆ ಹೇಳಿದ್ರೆ ನಮ್ದು ಲೈಲ್ಯಾಂಡ್ ಟಾಟಾದಲ್ಲಿ ಆದ್ರೂ RPM ಅಲ್ಲಿ ಗೊತ್ತಾಗುತ್ತೆ, ಸೆಕೆಂಡ್ ಹಾಕ್ಬೋದು, ಥರ್ಡ್ ಹಾಕ್ಬೋದು, ಇದು ಗೊತ್ತೇ ಆಗಲ್ಲ. ಇದು ಏನು ಗೊತ್ತಾಗಲ್ಲ. ಇದು ನೀವು ಇಲ್ಲಿ RPM ಮೀಟರ್ ನೋಡ್ತಾ ಇದ್ರೆ ಮಾತ್ರ ಗೇರ್, ಇದು ಆಟೋಮೆಟಿಕ್ ಬಿಡಿ, ಇದು ತಾನೇ ಗೇರ್ ಚೇಂಜ್ ಆಗತ್ತೆ. ಅದ್ರ ಸ್ಪೀಡಿಗೆ ಬಂದಾಗ ಅದೇ ಚೇಂಜ್ ಆಗತ್ತೆ. ಯಾವ ತರ ಅಪ್ಲೈ ಮಾಡುದು ಸರ್ ಅದು? ಈಗ ನೋಡಿ, ಈಗ ನಾರ್ಮಲ್ ಇದೆ. ಈಗ ಇಲ್ಲಿ ಸ್ವಿಚ್ ಇದೆ, ಈ ಸ್ವಿಚ್ ಅನ್ನ ಹಾಕಿದ ತಕ್ಷಣ ನೋಡ್ರಿ ಇಲ್ಲಿ ಒಂದು ಸಿಂಬಲ್ ಬಂತು, ಅಂದ್ರೆ ಹೈಟ್ ಆಗ್ತಾ ಇದೆ ಗಾಡಿ ಅಂತ. ಆ ಸಿಂಬಲ್ ಈಗ ಹೋಯ್ತು, ಅದು
ಈಗ ಹೈಟ್ ಆಗ್ತಾ ಇದೆ. ಆಗ್ತಾ ಇದೆ. ಒಂದು ನಿಮಿಷ, ಈಗ ಮತ್ತೆ ಡೌನ್ ಮಾಡಿ ಮತ್ತೊಮ್ಮೆ ತೋರಿಸ್ತೇನೆ ನಿಮಗೆ. ಓಕೆ, ಈಗ ನೋಡಿ ಅಲ್ಲಿ ಡೌನ್ ಆಗ್ತಾ ಇದೆ. ಈಗ ಡೌನ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಹೈಟ್ ಸ್ವಿಚ್ ಹಾಕಿದ್ದೇನೆ, ಹೈಟ್ ಆಗ್ತಾ ಇದೆ. ನೋಡಿದ್ರಾ, ಹೈಟ್ ಆಗ್ತಾ ಇದೆ. ಹೈಟ್ ಆಗ್ತಾ ಇದೆ. ಹಾ, ಅಂದ್ರೆ ಒಂದೇ ಸಲ ಹೈಟ್ ಆಗಲ್ಲ, ನಿಧಾನ, ಸ್ಲೋ ಸ್ಟೆಪ್, ಸ್ಲೋಲಿ. ಅಂದ್ರೆ ಈಗ ನಾವು ಅಲ್ಲಿ ಹೊಂಡ ಇದೆ ಅಂದ್ರೆ ಇಲ್ಲೇ ಮಾಡ್ಬೇಕು, ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಹೈಟ್ ಆಗಿರ್ತದೆ. ಅಲ್ಲಿ ಹೋದ ತಕ್ಷಣ ಹೈಟ್ ಮಾಡಿದ್ರೆ ಹೈಟ್ ಆಗಲ್ಲ. ಅದು ಹೈಟ್ ಆಗೋದಕ್ಕೆ ಒಂದು ನಿಮಿಷ ಟೈಮ್ ಬೇಕು, ಟೈಮ್ ತಗೊಳ್ತದೆ. ಇವಾಗ ಹೈಟ್ ಆಗಿದೆ, ಈಗ ಹೈಟ್ ಆಗಿದೆ ನೋಡಿ, ಇದ್ರಲ್ಲಿ ಗೊತ್ತಾಗುತ್ತೆ. ಹಾ, ಹೈಟ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇಷ್ಟು ಹೈಟ್ ಆಗಿದೆ ಈಗ, ಅಷ್ಟು ಹೈಟ್ ಆಗಿದೆ. ಇದು ನಿಮ್ಗೆ ಹೊಂಡ ಎಲ್ಲ ಇರುವಾಗ ಯೂಸ್ ಆಗುತ್ತೆ, ಬೇಕೇ ಸರ್. ಇದು ಇಂಪಾರ್ಟೆಂಟ್ ಬೇಕೇ. ಮತ್ತೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೈರ್ ಪಂಚರ್ ಆಗಿದೆ, ಅವಾಗ ನಾವು ಜಾಗ್ ಕೊಟ್ಟು ಏರಿಸ್ತಾ ಇರ್ಬೇಕಂತಿಲ್ಲ. ಈಗ ಒಮ್ಮೆ ಹೈಟ್ ಮಾಡಿದ್ವಾ, ಈಗ ಮಾಡಿದಾಗ ಜಾಕ್ ಇಲ್ಲಿ ಕೊಟ್ಟು ಗಾಡಿ ಡೌನ್ ಮಾಡ್ಬಿಟ್ರೆ ಈಗ ವೀಲ್ ಎದ್ದೇಳ್ತದೆ, ಬಾಡಿ ಡೌನ್ ಆಗುತ್ತಲ್ಲ, ಆತರ. ಅದು ನೀವು ಇದು ಸಿಸ್ಟಮ್ ಮಾಡಿದ್ರೆ ಹೈಟ್ ಮಾಡಿ ಇಲ್ಲಿ ಜಾಕ್ ಕೊಟ್ಬಿಟ್ಟು ಇಲ್ಲಿ ಜಾಕ್ ಕೊಡ್ತೇವೆ, ಇಲ್ಲಿ ಕೊಡ್ತೇವೆ, ಇಲ್ಲ ಅಲ್ಲಿ ಹಿಂದೆ ಕೊಡ್ತೇವೆ. ಜಾಕ್ ಕೊಟ್ಟು ಬಾಡಿಯನ್ನ ಡೌನ್ ಮಾಡಿಬಿಟ್ರೆ ಒಂದ್ ಸೈಡ್ ಹೈಟ್ ಆಗುತ್ತೆ, ಅವಾಗ ಬಾಡಿ ವೀಲ್ ತಾನೇ ಮೇಲೆ ಹೋಗುತ್ತೆ. ಅದೊಂದು ಒಳ್ಳೆ ಯೂಸ್ ಇದೆ. ಅಂದ್ರೆ ಅಷ್ಟು ಬಾಕಿ ಗಾಡಿ ತರ ಅಷ್ಟು ತ್ರಾಸ ಪಡ್ಬೇಕಂತಿಲ್ಲ. ಇಲ್ಲ, ಕೆಲವರು ಹೊಂಡ ಇರುವಂತಲ್ಲೆಲ್ಲ ಆಗುದಿಲ್ಲ, ಕಷ್ಟ ಆಗುತ್ತೆ. ಆದ್ರೆ ಸಾಮಾನ್ಯವಾಗಿ ಆ ತರ ಸಿಸ್ಟಮ್ ಇದೆಲ್ಲ. ಇಲ್ಲಿ ಸಿಂಗಲ್ ಟೈರ್. ಹಾ, ಇದು ಸಿಂಗಲ್ ಟೈರ್ ಇದೆ. ಈಗ ನಾನು ನಿಮಗೆ ಅಲ್ಲಿ ಬೋಗಿ ಸ್ವಿಚ್ ಅಂತ ಹೇಳಿದ್ನಲ್ಲ, ಬೋಗಿ ಸ್ವಿಚ್ ಅಂದ್ರೆ ಇದೆ. ಈಗ ಹೈಟ್ ಮಾಡಿದಾಗ ಅದನ್ನ ಹಾಕುವಂತಿಲ್ಲ, ಅದನ್ನ ಹಾಕಿದ್ರೆ ಬಲೂನ್ ತಪ್ಪಿ ಹೋಗ್ಬಿಡ್ತದೆ. ಇದು ಬಲೂನ್ ಸಿಸ್ಟಮ್ ಆಗಿರೋದ್ರಿಂದ ಬಲೂನ್ ತಪ್ಪತ್ತೆ. ಅದನ್ನ ನಾರ್ಮಲ್ ಇದ್ದಾಗ, ಹೈಟ್ ನಾರ್ಮಲ್ ಇದ್ದಾಗ ಇದನ್ನು ಸ್ವಿಚ್ ಹಾಕಿದ್ರೆ ಈ ವೀಲ್ ಮೇಲೆ ಎದ್ದೇಳ್ತದೆ. ಮೇಲೆ ಎದ್ದ ತಕ್ಷಣ ಅಂದ್ರೆ ಈ ವೀಲ್ ಟರ್ನ್ ಆಗುವಾಗ ಹಿಡಿತದೆ ಸ್ವಲ್ಪ. ನಾವು ಅದನ್ನ ಹೈಟ್ ಮಾಡಿದಾಗ ಇದು ಒಂದೇ ವೀಲ್ ಅಲ್ಲ, ಅವಾಗ ಸಣ್ಣ ಜಾಗದಲ್ಲಿ ಟರ್ನ್ ಆಗುತ್ತೆ. ಇಲ್ಲಿ ಇದು ಡಬಲ್ ವೀಲ್. ಇಲ್ಲಿ ಡಬಲ್ ವೀಲ್. ಈಗ 9R ಹಿಂದ್ಗಡೆ ಡಬಲ್ ವೀಲ್ ಬರುತ್ತೆ, ಮುಂದ್ಗಡೆ ಸಿಂಗಲ್ ವೀಲ್ ಬರುತ್ತೆ. ಇದಕ್ಕೆ ಹಾಗಲ್ಲ, ಇದಕ್ಕೆ ಮುಂದೆ ಡಬಲ್, ಹಿಂದ್ಗಡೆ ಸಿಂಗಲ್ ಬರುತ್ತೆ. ಇಂಜಿನ್ ಎಲ್ಲ ಇದು ರೇಡಿಯೇಟರ್, ಎಂಜಿನ್ ಎಲ್ಲ ಹಿಂದೆನೆ, ಎಲ್ಲ ಹಿಂದೆನೆ. ಇದಕ್ಕೆ ಡಿಸ್ಟೆನ್ಸ್ ಇರ್ಬೇಕು ಅನ್ನೋದು ಅದಕ್ಕೋಸ್ಕರನೇ. ಯಾಕಂದ್ರೆ ರಿಯರ್ ಇಂಜಿನ್ ಅಲ್ಲ, ಏನಾದ್ರೂ ಗಾಡಿ ನಾವು ಸಡನ್ ಆಗಿ ಬ್ರೇಕ್ ಮಾಡಿದಾಗ ಹಿಂದಿದ್ದವ್ರಿಗೆ ಗೊತ್ತಾಗದೇನೆ ಬಂದು ಹೊಡೆದ್ರೆ ಎಂಜಿನ್ನೇ ಹೊಡ್ತ. ಯಾಕಂದ್ರೆ ಮೇನ್ ಎಂಜಿನ್ ನಮ್ದು ಬಹಳ ಕಾಸ್ಟ್ಲಿ. ಓಲ್ವೋ ಅಂದ್ರೆ ಒಂದು ಐಟಮಿಗೂ ಚಿಕ್ಕ ಐಟಮಿಗೆ ಸಹಿತ. ಓಲ್ವೋ ಈಗ ಬಂದಿರೋದೆಲ್ಲ 1.5 ಕೋಟಿ ಗಾಡಿ ಸರ್, 1.5 ಕೋಟಿ ಇದೆ ಅದಕ್ಕೆ. ಹಾ, ಒಂದೊಂದು ನಮ್ದೊಂದು ಹೆಡ್ಲೈಟ್ ಡಿಮ್ ದಿಪ್ಪರ್ ಸ್ವಿಚ್ ತೋರಿಸಿದ್ನಲ್ಲ, ಅದಕ್ಕೆ 30,000 ಇದೆ ಒಂದು ಸ್ವಿಚ್ಗೆ. ಅಷ್ಟು ಕಾಸ್ಟ್ಲಿ ಇದೆ ಐಟಮ್, ಬಹಳ ಕಾಸ್ಟ್ಲಿ ಇರುತ್ತೆ. ಹಾ, ಇದಕ್ಕೆ ಮೇನ್ ಅಂತ ಹೇಳಿದ್ರೆ ಇದೆ ನೋಡಿ ಸರ್, ಇಷ್ಟು ಎಲ್ಲ ಇಂಪಾರ್ಟೆಂಟೇ. ಒಂದೊಂದು ಐಟಮು ಸಹಿತ ಇಂಪಾರ್ಟೆಂಟ್. ಇದು ಫ್ಯಾನ್, ಇದು AC ಸಪರೇಟ್, AC ಸಪರೇಟ್ ಅಂದ್ರೆ ಇಂಜಿನ್ ಸ್ಟಾರ್ಟ್ ಆದ್ಮೇಲೆ ಹಾಕ್ಬೇಕು, ಅಲ್ಲಿವರೆಗೆ ಆಗಲ್ಲ. ಆದ್ರೆ AC ಸಪರೇಟ್, AC ಕ್ಲಚ್ ಎಲ್ಲ ಸಪರೇಟ್ ಇರುತ್ತೆ. ಇಷ್ಟೊಂದು ದೊಡ್ಡದು ಬರುತ್ತೆ. ಹೌದು, ಇಂಜಿನ್ ಬಹಳ ದೊಡ್ಡದಿರುತ್ತೆ, ಬಹಳ ಹೆವಿ ಇಂಜಿನ್, ಬಹಳ ಹೆವಿ ಇಂಜಿನ್. ಡಿಪೋದಲ್ಲೇ ಮಾಡ್ತಾರೆ. ನಾವು ಬಂದು ಲಾಕ್ ಶೀಟ್ ಅಲ್ಲಿ ಬರೆದು ಅವರಿಗೆ, ಇಲ್ಲ ಅಂದ್ರೆ ಅವ್ರು ಸಿಕ್ಕಿದಾಗ ನಾವು ಹೇಳ್ತೇವೆ, ಸಾಮಾನ್ಯವಾಗಿ ಬರೀತೇವೆ, ಬರೆದು ಅವ್ರಿಗೆ ಹೇಳ್ತೇವೆ, ಸರ್ ಈ ತರ ಇದೆ ಪ್ರಾಬ್ಲಮ್. ಅವ್ರು ಅದನ್ನ ಚೆಕ್ ಮಾಡಿ ಏನಿದೆ ಏನಾಗಿದೆ ಅಂತ ನೋಡಿ ಆಮೇಲೆ ರೂಟಿಗೆ ಕೊಡ್ತಾರೆ. ಇದ್ರದ್ದು AC ಹೇಗೆ ಸರ್? ಇದ್ರದ್ದು AC ನೋಡಿ, ಈಗ ಇದು ನಾರ್ಮಲ್ ಬಂದಿದೆ. ಈಗ ನಾವು ಈಗ ನಾರ್ಮಲ್ ಇದೆ, 26ರಲ್ಲಿ ಇದೆ, ನಾವೀಗ ಬಂದಿಟ್ಟಿದ್ದೇವೆ, AC ಹಾಕಿಲ್ಲ. ಈಗ AC ಫಸ್ಟ್ ಬ್ಲೋವರ್, ಫಸ್ಟ್ ಸ್ಟೆಪ್, ಒಂದನೇ ಇದು ಬ್ಲೋವರ್ ಒಂದು ಸ್ಟೆಪ್, ಎರಡನೇ ಸ್ಟೆಪ್, ಈಗ ಮೂರನೇ ಸ್ಟೆಪ್, ನಾಲ್ಕನೇ ಸ್ಟೆಪ್, ಐದನೇ ಸ್ಟೆಪ್. ಫುಲ್ ಸ್ಪೀಡ್ ಸರ್ ಇದು ಫ್ಯಾನ್ ಎಂಡ್, ಅದು ಲಾಸ್ಟ್. ಅದಾದ ನಂತರ AC ಸ್ವಿಚ್, ಇದಕ್ಕೆ AC ಸಪ್ರೇಟ್. ಅದಾದ ನಂತರ AC ಸ್ವಿಚ್ ಹಾಕ್ಬೇಕು, ಬ್ಲೋವರ್ ಆದ ನಂತರ AC ಸ್ವಿಚ್. ಈಗ ಗಾಡಿ ಕೂಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಲ್ವೋ ಬಗ್ಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್.